ಈ ಒಬಿಸಿಟಿ ಅನ್ನೋದನ್ನು ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ಬೋದು. ಚೈಲ್ಡ್ಹುಡ್ ಒಬಿಸಿಟಿ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ. ಈಗ ಲಾಸ್ಟ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದ್ರಲ್ಲೂ ದಿ ನಂಬರ್ ಆಫ್ ಅಡೋಲೆಸೆಂಟ್ ಆ್ಯಂಡ್ ಪೀಡಿಯಾಟ್ರಿಕ್ ಒಬಿಸಿಟಿ ಈಸ್ ರೈಸಿಂಗ್ ವೆರಿ ಫಾಸ್ಟ್. ಆ್ಯಕ್ಚುಲಿ ಪ್ರಪಂಚದಲ್ಲಿರೋದು ಎರಡೇ ಕಾಯಿಲೆ ಅಂತ, ಒಂದು ಈಟಿಂಗ್ ಡಿಸೀಸ್, ಇನ್ನೊಂದು ಸಿಟ್ಟಿಂಗ್ ಡಿಸೀಸ್. ದೆರ್ ಇಸ್ ನಾಟ್ ನೀಡ್ ಟು ಪರ್ಚೇಸ್ ಟೂ ಥಿಂಗ್ಸ್ ಇನ್ ಯುವರ್ ಗ್ರಾಸರಿ. ಒನ್ ಈಸ್ ಶುಗರ್, ಸೆಕೆಂಡ್ ಥಿಂಗ್ ಈಸ್ ರೈಸ್, ಥರ್ಡ್ ಥಿಂಗ್ ಮೇ ಬಿ wheat or maida. If you don't purchase these things, since they are not available at home, your house will be healthy. ಹಾಯ್, ಹೆಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಾವು ಮಾತಾಡ್ತಾ ಇರೋದು ವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ತುಂಬಾ ಜನ ತುಂಬಾ ಸಲಹೆಗಳನ್ನ ಕೊಟ್ಟಿರ್ಬಹುದಲ್ವಾ? ಗ್ರೀನ್ ಟೀ ಕುಡಿರಿ, ಸಣ್ಣ ಆಗ್ತೀರಿ. ಖಾಲಿ ಹೊಟ್ಟೆಲಿ ನಿಂಬೆ ಹಣ್ಣು, ಹನಿ ಎಲ್ಲ ಬೆರೆಸ್ಕೊಂಡು ಕುಡಿರಿ, ಸಣ್ಣ ಆಗ್ತೀರಿ. ರಾಗಿ ಮುದ್ದೆ ತಿನ್ನಿ, ಸಣ್ಣ ಆಗ್ತೀರಿ. ಅನ್ನ ಬಿಟ್ಬಿಡಿ, ಸಣ್ಣ ಆಗ್ತೀರಿ. ಸಣ್ಣ ಆಗೋ ಅಂತ ಒಂದು ಜರ್ನಿಯಲ್ಲಿ ಇರೋರ್ಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಇವತ್ತು ಸೈಂಟಿಫಿಕ್ ಆಗಿ ಇದನ್ನ ನಾವು ಟ್ಯಾಕಲ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ಮತ್ತೆ ಇನ್ನೊಂದು, ಈ ಒಬಿಸಿಟಿ ಬೊಜ್ಜು ಯಾವಾಗ ಕಾಯಿಲೆಯಾಗಿ ಬದಲಾಗುತ್ತೆ ಅದನ್ನ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ತೂಕ ಜಾಸ್ತಿ ಇದ್ರೆ ಏನಾಗ್ಬಿಡುತ್ತೆ ನಮ್ಮ ದೇಹಕ್ಕೆ, ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಶಿವರಾಮ್ HV. ಇವರು ಬ್ಯಾರಿಯಾಟ್ರಿಕ್ ಮತ್ತೆ ಮೆಟಬಾಲಿಕ್ ಸರ್ಜನ್. 42 ವರ್ಷಕ್ಕಿಂತ ಹೆಚ್ಚು ಅನುಭವ ಇವರಿಗಿದೆ. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಅನೇಕ ಪೇಷಂಟ್ಸ್ ಗಳಿಗೆ ಇವರು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್, ಜೊತೆಗೆ ಮಿಲಿಟರಿ ಕಾರ್ಪ್ಸ್ ನಲ್ಲೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಸೀನಿಯರ್ ಕನ್ಸಲ್ಟೆಂಟ್ ಸರ್ಜನ್ ಆಸ್ಟರ್ RV ಹಾಸ್ಪಿಟಲ್ ನಲ್ಲಿ, ಜೊತೆಗೆ ಹ್ಯಾಪಿಯೆಸ್ಟ್ ಹೆಲ್ತ್ ನ ಕಾಂಪ್ರಹೆನ್ಸಿವ್ ವೇಟ್ ಮ್ಯಾನೇಜ್ಮೆಂಟ್ ಸೆಂಟರ್ ನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಡಾಕ್ಟರ್, ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು, ವೆರಿ ನೈಸ್ ಆಫ್ ಯು ಟು ಇನ್ವೈಟ್ ಮೀ. ಡೆಫಿನೆಟ್ಲಿ ನಾವು ನಮ್ಮ ಸಂಭಾಷಣೆ ಮುಂದೆ ತಗೊಂಡು ಹೋಗೋಣ. ಡೆಫಿನೆಟ್ಲಿ ಡಾಕ್ಟರ್. ಸೊ ಹೀಗೆ ಶುರು ಮಾಡ್ತೀನಿ ನಾನು. ತೂಕ ನಷ್ಟ ಆಗ್ಲಿಕ್ಕೆ, ವೇಟ್ ನ ಕಮ್ಮಿ ಮಾಡ್ಕೊಳ್ಳೋಕೆ ಯಾವ ಯಾವ ಆಪ್ಷನ್ಸ್ ಇದೆ? ನಾವು ಮೊದಲೆಲ್ಲ ಅನ್ಕೋತಾ ಇದ್ವಿ, ಸ್ವಲ್ಪ ದಪ್ಪ ಇದ್ದಾರೆ, ಬೊಜ್ಜಿದೆ ಅಂತಂದ್ರೆ ಅವರು ಇವರು ಸ್ವಲ್ಪ ಶ್ರೀಮಂತರು, ಇವರು ಹೆಲ್ದಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಆ ಕಾನ್ಸೆಪ್ಟ್ ಈಗ ಹೋಗ್ಬಿಟ್ಟು ಸ್ವಲ್ಪ ತೂಕ ಜಾಸ್ತಿ ಇದ್ದಾರೆ, ಹೊಟ್ಟೆ ಜಾಸ್ತಿ ಇದೆ ಅಂತಂದರೆ ಇವರಿಗೆ ಏನೋ ಮೆಟಬಾಲಿಕ್ ಡಿಸೀಸ್ ಇದೆ ಅಂತ ಅನ್ಕೋಬೋದು. ಹಾಗೆ ದ ಕಾನ್ಸೆಪ್ಟ್ ಆಫ್ ಒಬಿಸಿಟಿ ಚೇಂಜ್ ಆಗ್ತಾ ಇದೆ. ಅಂದರೆ ಇಟ್ ಈಸ್ ನಾಟ್ ಎ ಗುಡ್ ಸೈನ್ ಟು ಹ್ಯಾವ್ ಒಬಿಸಿಟಿ ಅಥವಾ ಬೊಜ್ಜು ಇಟ್ಕೊಳ್ಳೋದು. ಅದು ಕಾಯಿಲೆ, ಅದ್ರ ಬಂದ ಜೊತೆಗೆ ತುಂಬ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಅಂತೇಳಿ. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಬೊಜ್ಜು ಹಿಂದೆ ಇರಲಿಲ್ಲ. ಯಾಕೆಂದರೆ ಆವಾಗ ಅಷ್ಟೊಂದು ನಾವು ಕೆಲಸ ಮಾಡ್ತಾ ಇದ್ವಿ, ಈ ಥರ ಎಲ್ಲ ಸೌಕರ್ಯಗಳು ಕೂತ್ಕೊಂಡು ಮಾಡುವಂಥದ್ದು ಇರಲಿಲ್ಲ. ಸ್ಕ್ರೀನ್ ಟೈಮ್ ಕಾನ್ಸೆಪ್ಟ್ ಇರಲಿಲ್ಲ. ಆಮೇಲೆ ಓಡಾಡೋದಕ್ಕೆ ಮಕ್ಕಳಿಗೆ ಕೂಡ ಬೇಕಾದಷ್ಟು ಆಟ ಆಡೋದಕ್ಕೆ ಜಾಗ ಇತ್ತು ಎಲ್ಲೋ. ಈಗ ನಮ್ಮದು ಕಾರಲ್ಲಿ ಓಡಾಡೋದು, AC ಕೂತ್ಕೊಳ್ಳೋದು ಹೆಂಗಾಗ್ಬಿಟ್ಟು ನಾವು ತಿಂದಿದ್ದಂಥ ಕ್ಯಾಲರೀಸ್ ಖರ್ಚಾಗ್ತಾ ಇಲ್ಲ. ಸೊ ಅದು ಕೊಬ್ಬಾಗಿ ದೇಹದಲ್ಲಿ ಸೇರ್ಕೋತಾ ಇದೆ. ಇನ್ನೊಂದು ಇಂಡಿಯನ್ ಥಾಲಿ ಅಂದರೆ ಇಟ್ ವಾಸ್ ಎ ಹೆಲ್ದಿ ಥಾಲಿ ಇತ್ತು. ನಾವು ಅದನ್ನು ಬಿಟ್ಬಿಟ್ಟು ಈಗೆಲ್ಲ ವೆಸ್ಟರ್ನ್ ಡಯಟ್ ಶುರು ಮಾಡಿಬಿಟ್ಟು ಕೂತ್ಕೊಂಡಾಗ ತಿನ್ನೋದು, ನಿಂತ್ಕೊಂಡಾಗ ತಿನ್ನೋದು, ರೈಲ್ವೆ ಸ್ಟೇಷನಲ್ಲಿ ತಿನ್ನೋದು, ರಾತ್ರಿ ಮಲಗಿ ನಿದ್ದೆ ಮಾಡಿ ಸ್ವಲ್ಪ ಪುನಃ ಎದ್ಬಿಟ್ಟು ಪುನಃ ತಿನ್ನೋದು. ಆ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ ಈಗ. ಲೈಫ್ ಸ್ಟೈಲ್ ಚೇಂಜಸ್, ಇನ್ನು ಡಯಟರಿ ಚೇಂಜಸ್, ಸೆಡೆಂಟರಿ ಹ್ಯಾಬಿಟ್ಸ್, ಆಮೇಲೆ ದಿ ಸ್ಟ್ರೆಸ್ ಆ್ಯಂಡ್ ಲ್ಯಾಕ್ ಆಫ್ ಸ್ಲೀಪ್, ಇದೆಲ್ಲವೂ ಸೇರಿಬಿಟ್ಟು ಜೊತೆಗೆ ನಮ್ಮ ಬಾಡಿಯ ಜೆನೆಟಿಕ್ಸ್ ಕೂಡ ಸೇರಿಬಿಟ್ಟು ಒಬಿಸಿಟಿ ಅನ್ನೋದು ದೊಡ್ಡ ಅದ್ಭುತ ಥರ ನಮ್ಮ ಎದುರಿಗೂ ನಿಂತುಬಿಟ್ಟಿದೆ. ಯಾವ ಆಪ್ಷನ್ಸ್ ಇದೆ ಡಾಕ್ಟರ್ ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ? ತೂಕ ಜಾಸ್ತಿ ಇದ್ದರೆ ಮುಖ್ಯವಾಗಿ ಫಸ್ಟು ನಾವು ಸಜೆಸ್ಟ್ ಮಾಡುವಂಥದ್ದು, ನಿಮ್ಮ ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಕಡಿಮೆ ಮಾಡಿಬಿಟ್ಟು ಪ್ರೋಟೀನ್ ಇಂಟೇಕನ್ನು ಜಾಸ್ತಿ ಮಾಡಿ, ಫೈಬರ್ ಇಂಟೇಕ್ ಜಾಸ್ತಿ ಮಾಡಿ, ಆಮೇಲೆ ಸೆಡೆಂಟ್ರಿ ಲೈಫ್ ಬಿಟ್ಬಿಟ್ಟು ಡೈಲಿ ಅಟ್ಲೀಸ್ಟ್ 1 hour ಎಕ್ಸಸೈಸ್ ಮಾಡಿಬಿಟ್ಟು, ಆಮೇಲೆ ನಿದ್ರೆ ಕರೆಕ್ಟಾಗಿ ಬರೋ ಹಾಗೆ, ಸ್ಟ್ರೆಸ್ ಲೆವೆಲ್ ಏನಾದ್ರು ಇದ್ದರೆ ಅದನ್ನು ಕಡಿಮೆ ಮಾಡಿಕೊಂಡು, ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಕೊಂಡು, ಒಂದು ಹೆಲ್ದಿ ಹ್ಯಾಬಿಟ್ಸ್, ಹೆಲ್ದಿ ಫುಡ್ ಅದನ್ನು ಮಾಡ್ಕೊಂಡು ಬಿಟ್ಟರೆ ನಾವು ಅದನ್ನು ಸಾಮಾನ್ಯವಾಗಿ ಕಂಟ್ರೋಲ್ ಮಾಡ್ಕೋಬೋದು. ಇದರಲ್ಲೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಬೇರೆ ಬೇರೆ ಲೆವೆಲ್ಸ್ ಇದೆ ನಮ್ಮ ಹತ್ರ. ಕೆಲವು ಮೆಡಿಸಿನ್ಸ್ ಇದ್ದಾವೆ ಈಗೆಲ್ಲ, GLP-1 ಅಗಾನ್ಸಿಸ್ಟ್ ಅಂತ ಬರ್ತಾ ಇದೆ, ಇಂಜೆಕ್ಷನ್ಸ್,
ಯಾವುದ್ರಲ್ಲೂ ಕಡಿಮೆ ಆಗಲಿಲ್ಲ ಅಂದರೆ ದೇರ್ ಇಸ್ ಬ್ಯಾರಿಯಾಟ್ರಿಕ್ ಸರ್ಜರಿ. ಒಬಿಸಿಟಿ ಅವರನ್ನು ಬೇರೆ ಬೇರೆ ಕ್ಲಾಸ್ಗೆ ಹಾಕ್ತೀವಿ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತೆಲ್ಲ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ಒಬಿಸಿಟಿ, ಸೆಂಟ್ರಲ್ ಒಬಿಸಿಟಿ ಅಥವಾ ವಿಸರಲ್ ಒಬಿಸಿಟಿ ಅಂತ ಅದು ಜಾಸ್ತಿ ಇರೋದ್ರಿಂದ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಡಯಾಬಿಟಿಸ್. ಈ ತೂಕ ಜಾಸ್ತಿ ಬಂದವರಿಗೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂತಾ ಇರೋರಿಗೆ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸಿಂದಾಗಿ ತುಂಬ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಹಾಗಾದ್ರಿಂದ ಇದನ್ನು ತೂಕವನ್ನು ಮ್ಯಾನೇಜ್ ಮಾಡೋದು ತುಂಬ ಮುಖ್ಯವಾಗಿದೆ. ಈಗ ಮಾತಿನ ಮಧ್ಯೆ ವಿಸರಲ್ ಫ್ಯಾಟ್ ಅಂತ ನೀವು ಹೇಳಿದ್ರಿ, ಏಷ್ಯಾ ಖಂಡದವರಿಗೆ ಈ ಸಮಸ್ಯೆ ಜಾಸ್ತಿ ಅಲ್ವಾ? ಅಂದ್ರೆ ಇದು ಟೋಫಿ ಅಂದ್ರೆ ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಒಂದೇ ಕ್ಯಾಟಗರಿಗೆ ಬರುತ್ತಾ ಹೇಗೆ ಡಾಕ್ಟರ್? ಕರೆಕ್ಟ್. ನೀವು ಟೋಫಿ ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗ್ಬಿಡುತ್ತೆ. ಕೆಲವರು ತಿನ್ನೋದು ಟೋಫಿ ಅಂತ ಅನ್ಕೊಂಡ್ಬಿಡ, ಅದಲ್ಲ. ಇದು TOFI, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್. ಈಗ ನೀವು ತುಂಬ ಥಿನ್ ಆಗಿದ್ದೀರಾ, ಬಟ್ ನಿಮಗೆ ವಿಸರಲ್ ಒಬಿಸಿಟಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ವಿಸರಲ್ ಒಬಿಸಿಟಿ ಅಂತಂದ್ರೆ ಫ್ಯಾಟ್ ಎಲ್ಲೋದು ಕೂಡ ಲಿವರಲ್ಲಿ, ಇಂಟೆಸ್ಟೈನ್ಸ್ ಪಕ್ಕ ಅಥವಾ ಇಂಪಾರ್ಟೆಂಟ್ ಆರ್ಗನ್ಸ್ ಇನ್ಸೈಡ್, ಅದರಲ್ಲಿ ಫ್ಯಾಟ್ ಇರ್ಬೋದು. ಸೊ ಕೊಲೆಸ್ಟ್ರಾಲ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಇರ್ಬೋದು, ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರ್ಬೋದು. ಸೊ ಇಟ್ಸ್ ಎ ಪ್ರಾಬ್ಲಮ್ ವಿತ್ ದ ಏಷ್ಯನ್ಸ್. ಅಂದರೆ ಇಂಡಿಯಾದಲ್ಲಿ ಏನಾಗಿತ್ತು ಅಂದರೆ, ಮೊದಲು ದೇರ್ ವರ್ ಲಾಟ್ ಆಫ್ ಫೆಮೈನ್ ಆ್ಯಂಡ್ ಲಾಟ್ ಆಫ್ ಮದರ್ಸ್ ಆರ್ ಮಾಲ್ ನ್ಯೂಟ್ರಿಷನ್ಸ್. ಸೊ ಅವ್ರೇನು ಮಾಡ್ತಾರೆ, ಎಷ್ಟು ಎನರ್ಜಿ ಕನ್ಸರ್ವ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡಿಬಿಟ್ಟು ಮಗು ಬೆಳೆಯೋದಕ್ಕೆ ಅವಕಾಶ ಕೊಡ್ತಾರೆ. ವಿಸರಲ್ ಒಬಿಸಿಟಿ ಇಸ್ ಮೋರ್ ಡೇಂಜರಸ್. ಯಾಕೆಂದರೆ ಅದರಿಂದಾಗಿಯೇ ನಮಗೆ ಡಯಾಬಿಟಿಸ್ ಬರೋದು, ಫ್ಯಾಟಿ ಲಿವರ್ ಬರೋದು, ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಹಾರ್ಟ್ ಅಟ್ಯಾಕ್ ಬರೋದು, ಇದೆಲ್ಲ ಪ್ರಾಬ್ಲಮ್ಸ್, ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಜಾಸ್ತಿ ಆಗೋದು ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್. ಈಗ ಫ್ಯಾಟ್ ಇನ್ಸೈಡ್ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಹೌದು, ಅದಕ್ಕೆ ನಾವು ಬೇರೆ ಬೇರೆ ಟೆಸ್ಟ್ ಮಾಡ್ತೀವಿ. ಒಂದು ಸಿಂಪ್ಲೆಸ್ಟ್ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಬೋದು. ಇನ್ನು ಬೇರೆ ಬೇರೆ ಸ್ಕ್ಯಾನ್ಗಳಿದ್ದಾವೆ, ಡೆಕ್ಸಾ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದರಲ್ಲೂ ನಮ್ಮದು ಬೋನ್ ಡೆನ್ಸಿಟಿ ಹೆಂಗಿದೆ, ಒಳಗಡೆ ಫ್ಯಾಟ್ ಎಷ್ಟಿದೆ, ಇದನ್ನೆಲ್ಲ ಕೂಡ ಅಸೆಸ್ಮೆಂಟ್ ಮಾಡ್ಬೋದು. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಬೇಕು, ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಹೇಗಿದೆ, ವೆದರ್ ದೇರ್ ಇಸ್ ವಿಟಮಿನ್ B12 ಡೆಫಿಷಿಯನ್ಸಿ, D ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ. ಸೊ ಎಲ್ಲರೂ ಹೆಲ್ತಿ ಕಾಣ್ತಾರೆ, ಬಟ್ ಟೆಸ್ಟ್ ಮಾಡಿದಾಗಲೇ ಅವರ ಒಳಗುಟ್ಟು ಏನು ಅಂತ ಗೊತ್ತಾಗೋದು. ಅದಕ್ಕೋಸ್ಕರ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿ ಬ್ಲಡ್ ಚೆಕಪ್ ಎಲ್ಲ ಶುರು ಮಾಡಬೇಕಾಗಿರೋದು 20 ವರ್ಷದಲ್ಲೇ ಅಷ್ಟು. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲೇ ನಾವು ನೋಡ್ತೀವಿ, ಅವರಿಗೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಆ್ಯಕ್ಟಿವಿಟೀಸ್ ಇಲ್ಲ, ತಿನ್ನೋದು ಜಾಸ್ತಿ ತಿಂತಾರೆ. ಮೊದಲು ನಮ್ಮದು ದೇಶ ಬಡ ದೇಶ ಆಗಿತ್ತು. ಈಗ ಎಕನಾಮಿಕ್ ಇಂಟೆಗ್ರೇಷನ್ ಎಲ್ಲ ಆದಮೇಲೆ ಹೊರ ದೇಶದಲ್ಲಿ ಏನು ಸಿಗ್ತಾ ಇದೆ ಎಲ್ಲ ಫುಡ್ಡು ಕೂಡ ಇಲ್ಲಿ ಮನೇಲಿ ಫೋನ್ ಮಾಡಿದ ಕೂಡಲೇ 5 ನಿಮಿಷಕ್ಕೆ ಮನೆಗೆ ತಂದು ಕೊಟ್ಬಿಡ್ತಾರೆ. ಹಾಗಾಗಿ ಫುಡ್ ಇಂಟೇಕ್ ಹ್ಯಾಸ್ ಬಿಕಮ್ ವೆರಿ, ಅಂದ್ರೆ ಅತಿಯಾಗಿ ಬೇಕಿರೋದಕ್ಕಿಂತ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಹೌದು, ನಿಮಗೊಂದು ಗಾದೆ ಗೊತ್ತಿರ್ಬೋದು ಕನ್ನಡದಲ್ಲಿ, 1 ಹೊತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನ್ನ ಎತ್ಕೊಂಡು ಹೋಗಿ. ಸೊ ಈವನ್ ಫುಡ್ಡಲ್ಲೂ ಕೂಡ ಹಿಂದಿನ ಕಾಲದಲ್ಲ ಬಡಿಸೋದು ನೋಡಿರ್ಬೋದು. ಫಸ್ಟ್ ಎಲ್ಲ ಒಂದು ಕಡೆ ಫೈಬರ್ ಫುಡ್ ಇರೋದು ಬಡಿಸ್ತಾ ಇದೆ. ಪಲ್ಯ, ಕೋಸಂಬರಿ ಅಂತ 2 ಪಲ್ಯ, 2 ಕೋಸಂಬರಿ, ಅದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೋಟೀನ್ ಫುಡ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಕಾರ್ಬೋಹೈಡ್ರೇಟ್ಸ್, ಅದಾದಮೇಲೆ ನೆಕ್ಸ್ಟು ಫರ್ಮೆಂಟೆಡ್, ದಟ್ ಮೀನ್ಸ್ ಕರ್ಡ್ಸ್. ಸೊ ನಮ್ಮ ಸ್ಟಮಕ್ಕಲ್ಲಿ ನಾವು ಫಸ್ಟು ಎಲ್ಲ ಫೈಬರ್ಸ್ 1/4 ಆಫ್ ಇಟ್ ಫಿಲ್ಲಪ್ ಮಾಡಿಬಿಟ್ಟು ಮಾಡಿದರೆ ನೆಕ್ಸ್ಟ್ ವಿ ಹ್ಯಾವ್ ಟು ಪುಟ್ ಪ್ರೋಟೀನ್ ಫುಡ್. ಸೊ ಇದೆಲ್ಲ ಏನಾಗುತ್ತೆ, ಸ್ಲೋ ಆಗಿ ಡೈಜೆಷನ್ ಆಗುತ್ತೆ, ಸಡನ್ನಾಗಿ ಕಾರ್ಬೋಹೈಡ್ರೇಟ್ ಸ್ಪೈಕ್ ಆಗೋದಿಲ್ಲ, ಡಯಾಬಿಟಿಸ್ ಬರೋದು ಚಾನ್ಸಸ್ ಎಲ್ಲ ಕಡಿಮೆ ಇರುತ್ತೆ. ನೆಕ್ಸ್ಟ್ ಸ್ವಲ್ಪನೂ ಕಾರ್ಬೋಹೈಡ್ರೇಟ್ಸ್, ಇವನ್ ಇನ್ ದ ಕಾರ್ಬೋಹೈಡ್ರೇಟ್ ಫುಡ್ ಆಲ್ಸೋನು ನಾವು ದೇರ್ ಆರ್ ಮಿಲೆಟ್ಸ್, ಈ ವೈಟ್ ರೈಸ್, ಆಮೇಲೆ ಮೈದಾ ಮತ್ತು ಗೋಧಿ ಇದೆಲ್ಲ ಬಿಟ್ಬಿಟ್ಟು ಮಿಲೆಟ್ಸ್ ಅಂಥದ್ದು ತೊಗೊಂಡ್ಬಿಟ್ರೆ ದಿ ಅಬ್ಸಾರ್ಪ್ಷನ್ ವಿಲ್ ಬಿ ಸ್ಲೋಯರ್ ಆ್ಯಂಡ್ ವಿಲ್ ಆಲ್ಸೋ ಈಟ್ ಲೆಸ್ ಫುಡ್. ಈಗ ಫರ್ಮೆಂಟೆಡ್ ಫುಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಟೆಸ್ಟೈನ್, ಗಟ್, ಮೆಟಬಾಲಿಸಮ್, ಎವ್ರಿಥಿಂಗ್. ಈ ಸೈನ್ಸ್ನ ಒಂದು ಸ್ವಲ್ಪ ಬಿಡಿಸಿ ಹೇಳಿ ಡಾಕ್ಟರ್. ನಮಗೆ ತೂಕ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮ್ಮ ದೇಹ ಪಡುವಂಥ ಅವಸ್ಥೆ ಏನು? ಓಕೆ, ಈಗ ನಿಮಗೆ ಸಿಂಪಲ್ ಆಗಿ ಹೇಳಬೇಕಾದ್ರೆ 1 kg ತೂಕ ಹಿಡಿಯುವಂಥ ಒಂದು ಚೀಲಕ್ಕೆ, ಅದಕ್ಕೆ ನೀವು ಇಲ್ಲ ಇನ್ನೂ ಸ್ವಲ್ಪ ತುರ್ಕೋಣ ಅಂಥೇಳಿ 1/4 kg, 1.5 kg ಅಥವಾ 2 kg ಹಾಕ್ಬಿಟ್ರೆ ಏನಾಗುತ್ತೆ,
ಆ ಬ್ಯಾಗ್ ನಿಧಾನವಾಗಿ ಶಿಥಿಲ ಅಂದರೆ ವೀಕ್ ಆಗುತ್ತೆ, ಆಮೇಲೆ ಎಲ್ಲೋ ಒಡೆದೋಗ್ಬಿಡುತ್ತೆ. ಹಾಗೆ ದೇವರು ನಮ್ಮ ದೇಹ ಮಾಡಿರೋದು ಸುಮಾರು 70 kg 80 kg ಹಂಗೆ ಅವರೆಗೆ. ಸೊ ಅದಕ್ಕೋಸ್ಕರ ನಮ್ಮ ನೀ ಜಾಯಿಂಟು, ನಮ್ಮ ಪ್ಯಾಂಕ್ರಿಯಾಸ್, ನಮ್ಮ ಹಾರ್ಟ್ ಎಲ್ಲದೂ ಕೂಡ ಇಟ್ ಈಸ್ ಮೆಂಟ್ ಫಾರ್ ದ್ಯಾಟ್ ಆ್ಯಂಡ್ ಮೆಂಟ್ ಫಾರ್ ಮೊಬಿಲಿಟಿ, ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಜಾಸ್ತಿ ತಿಂದು ನಿಮ್ಮದು ತೂಕ 100 kg ಆಯಿತು, 120 kg ಆಯಿತು, 130 kg ಆಯಿತು ಅಂದರೆ ಒಳಗಡೆ ಎಲ್ಲ ಆರ್ಗನ್ಸ್ಗಳ ಅಳ್ತಾ ಇರ್ತವೆ, ನಮಗೆ ಗೊತ್ತಾಗಲ್ಲ ಅಷ್ಟೆ. ಸೊ ನೀ ಜಾಯಿಂಟ್ ಪೇಯ್ನ್ ಶುರುವಾಗುತ್ತೆ. ಸೊ ಆಮೇಲೆ ನೀ ರಿಪ್ಲೇಸ್ಮೆಂಟ್ಗೆ ಹೋಗ್ಬೇಕು, ಆಸ್ಟಿಯೋಆರ್ಥರೈಟಿಸ್, ಬ್ಯಾಕ್ ಏಕ್ ಶುರುವಾಗುತ್ತೆ. ದೆನ್ ಪ್ಯಾಂಕ್ರಿಯಾಸ್ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಪ್ರತಿ ಸಾರಿ ತಿಂದಾಗ್ಲೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸಸ್ ಇನ್ಸುಲಿನ್. ದಿ ಗ್ಲುಕೋಸ್, ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗಿ ಹೋಗ್ತದೆ ಟ್ರೈ ಮಾಡುತ್ತೆ, ಬಟ್ ಇನ್ಸುಲಿನ್ ಅದನ್ನು ತಂದುಬಿಟ್ಟು ಕಡಿಮೆ ಮಾಡ್ತಾ ಇರುತ್ತೆ. ಆಮೇಲೆ ಹೈಪರ್ ಟೆನ್ಷನ್, ಆಮೇಲೆ ಈ ಕೊಲೆಸ್ಟ್ರಾಲ್ ಶುರುವಾಗ್ಬಿಟ್ಟು ಫ್ಯಾಟಿ ಲಿವರ್, ಆಮೇಲೆ ಸ್ಲೀಪ್ ಆ್ಯಪ್ನಿ, ಇಷ್ಟೊಂದು ಇದ್ರೆ ನಿದ್ದೆ ಮಾಡೋದು ಕಷ್ಟ ಆಗುತ್ತೆ. ಸೊ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಶುರುವಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸ್ಟ್ರೋಕ್, ಬ್ರೈನ್ ಹೆಮರೇಜ್ ಆಗಿಬಿಟ್ಟು ಸ್ಟ್ರೋಕ್ ಆಗುವಂಥದ್ದು. ಹೀಗೆ ನಾವು ಈ ಒಬಿಸಿಟಿ ಅನ್ನೋದನ್ನು ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ಬೋದು. ಚೈಲ್ಡ್ಹುಡ್ ಒಬಿಸಿಟಿನ ಕಂಟ್ರೋಲ್ ಮಾಡೋದು ಹೇಗೆ? ಚೈಲ್ಡ್ಹುಡ್ ಒಬಿಸಿಟಿ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ ನಾವು. ಈಗ ಲಾಸ್ಟು ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದ್ರಲ್ಲೂ ದಿ ನಂಬರ್ ಆಫ್ ಅಡೋಲೆಸೆಂಟ್ ಆ್ಯಂಡ್ ಪೀಡಿಯಾಟ್ರಿಕ್ ಒಬಿಸಿಟಿ ಈಸ್ ರೈಸಿಂಗ್ ವೆರಿ ಫಾಸ್ಟ್. ಅಡಲ್ಟ್ ದೊಡ್ಡವರಾದ್ಮೇಲೂ ಒಬಿಸಿಟಿ ಹಾಗೆ ಇರುತ್ತೆ. ಸೊ ಅದಕ್ಕೆ ಭಾಳ ಪ್ರಾಬ್ಲಮ್ ಇದೆ. ಯಾಕೆಂದರೆ ಮೊದಲೆಲ್ಲ 4-5 ಮಕ್ಕಳು ಇರ್ತಾಯಿದ್ರು ಒಬ್ಬರು ಪೇರೆಂಟ್ಸಿಗೆ. ಸೊ ಅವರೇನೋ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತಿನ್ಕೊಂಡು ಆಟ ಆಡಿಕೊಂಡು ಬೇಕಾದಷ್ಟು ಜಾಗ ಇತ್ತು ಎಲ್ಲ ಮಾಡ್ತಾಯಿದ್ರು. ಆದರೆ ಈಗೆಲ್ಲ ಹೆಚ್ಚಿನ ಪೇರೆಂಟ್ಸು ದೇ ವಾಂಟ್ ಟು ಹ್ಯಾವ್ ಒನ್ ಚೈಲ್ಡ್, ಆ್ಯಂಡ್ ಒನ್ ಚೈಲ್ಡ್ ಈಸ್ ದೇರ್ ಆ್ಯಂಡ್ ಬೋತ್ ಪೇರೆಂಟ್ಸ್ ಆರ್ ಎಂಪ್ಲಾಯ್ಡ್, ದೇ ಹ್ಯಾವ್ ಇನಫ್ ಮನಿ, ಬಟ್ ಮಗುಗೆ ಆಟ ಆಡ್ಸೋಕ್ಕೆ ಯಾರೂ ಇಲ್ಲ ಅಥವಾ ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ. ಸೊ ಒಂದು ಮೊಬೈಲ್ ಕೊಟ್ಟು ಹೋಗಿಬಿಡ್ತಾರೆ ಟಿ ವಿ ನೋಡಿಕೊಂಡು, ಅಥವಾ ಹೊರಗಡೆ ಹೋಗಿ ಆಟ ಆಡೋದಕ್ಕೂ ಪ್ಲೇ ಗ್ರೌಂಡ್ಸ್ ಅಥವಾ ಸ್ಕೂಲಲ್ಲಿ. ಸೊ ಕ್ಯಾಲೋರೀಸ್ ಖರ್ಚು ಮಾಡೋದು ಅವ್ರಿಗೆ ಕಷ್ಟ ಆಗ್ತಾಯಿದೆ. ಬಟ್ ಯಾವ ಮಗು ಕೂಡ ಹಸಿವೆ ತಡ್ಕೊಂಡು ಇರೋದಿಲ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ ಅವರು. ಬಟ್ ನಾವೇನು ಮಾಡ್ತೀವಿ, ಇನ್ನೂ ತಿನ್ನು ಅಂತ ಹೇಳಿಬಿಟ್ಟು ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ಎ ಚಬ್ಬಿ ಚೈಲ್ಡ್. ಬಟ್ ಹೆಚ್ಚಿನವರಿಗೆ ಆ ಚಬ್ಬಿ ಚೈಲ್ಡ್ ಬೆಳೀತಾ ಮಗುಗೆ ಮದುವೆ ವಯಸ್ಸು ಬಂದಾಗ ಅವರಿಗೆ ಗಾಬರಿ ಶುರು ಆಗ್ಬಿಡುತ್ತೆ. ಅಯ್ಯೋ ನನ್ನ ಮಗಳು ತುಂಬ ದಪ್ಪ ಇದ್ದಾಳೆ, ಯಾರೂ ಮದುವೆ ಆಗ್ತಾ ಇಲ್ಲ. ಸೊ ದಟ್ಸ್ ಎ ಬಿಗ್ ಪ್ರಾಬ್ಲಮ್. ಆಮೇಲೆ ಅದ್ರ ಜೊತೆಗೆ ದಿ ಮೆನ್ಸಸ್ ಸರಿಯಾಗಿ ಆಗೋದಿಲ್ಲ, PCOD ಅಂತ ಹೇಳ್ತೀವಿ, ಅದು ಪ್ರಾಬ್ಲಮ್ಸ್. ಸೊ ಹೇರ್ ಬರೋದು, ಹಿರ್ಸುಟಿಸಮ್, ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಇದೆಲ್ಲ ಶುರುವಾಗ್ಬಿಟ್ಟು ದಿ ಹೆಲ್ದಿ ಚೈಲ್ಡ್, ಬಿಕಾಸ್ ಆಫ್ ನೋ ಫಾಲ್ಟ್ ಆಫ್ ದ ಚೈಲ್ಡ್, ಇಟ್ ಬಿಕಮ್ಸ್ ಎ ಡಿಸೀಸ್ ಚೈಲ್ಡ್. ಸೊ ಇದನ್ನು ಹೊಡೆಯೋದಕ್ಕೆ, ಇದನ್ನು ಕಡಿಮೆ ಮಾಡೋದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ನ್ಯಾಷನಲ್ ಪ್ರೋಗ್ರಾಮ್ಸೇ ಬೇಕು ಇದಕ್ಕೆ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಒಂದು 2 years 3 years ಆಗೋ ತನಕನೂ ಆ್ಯಕ್ಚುಲಿ ನೋ ಶುಗರ್ ಶುಡ್ ಬಿ ಗಿವನ್. ಸೊ ಬಟ್ ನಾವೆಲ್ಲ ಕೊಡೋದು ಚಾಕ್ಲೇಟು, ಬಿಸ್ಕಿಟ್ಸು ಎಲ್ಲೋದು. ಸೊ ಅವ್ರಿಗೆ ಟೇಸ್ಟ್ ಬಡ್ಸ್ 2 ವರ್ಷ ಆ ಥರ ಡೆವಲಪ್ ಆಗಲಿಲ್ಲ ಅಂದರೆ ದೇ ವೋಂಟ್ ಡೆವಲಪ್ ಎ ಸ್ವೀಟ್ ಟೂತ್. ಆಮೇಲೆ ಅಡಲ್ಟ್ ಆಗಿದ್ರೂ ಅವರು ಚೆನ್ನಾಗಿ ಮ್ಯಾನೇಜ್ ಮಾಡೋದು ಕಲ್ತ್ಕೊತಾರೆ. ಎಕ್ಸ್ಟ್ರಾ ಒಂದು ಸೌಟ್ ಬಡಿಸಿದ್ರೇನೆ ಪ್ರೀತಿ ಅನ್ಕೋತಾರಲ್ಲ, ಅದಕ್ಕೇನು ಹೇಳ್ತೀರಿ? ಅತಿಥಿ ದೇವೋ ಭವ ಅಂತ ನಮ್ಮ ಕಲ್ಚರ್ ಹಾಗೆ ಬಂದ್ಬಿಟ್ಟಿದೆ. ಹಿಂದಿನ ಕಾಲದೆಲ್ಲ ಕರೆಕ್ಟ್ ಆಗಿತ್ತು ಅದು. ಯಾಕೆಂದರೆ ಒಂದು ಹಬ್ಬ ಬಂತು ಅಂದರೆ ತುಂಬ ಅಡುಗೆ ಮಾಡ್ತೀವಿ, ಯಾಕೆಂದರೆ ಬೇರೆ ದಿವಸ ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಈಗ ಪ್ರತಿ ದಿವಸನೂ ಹಬ್ಬನೇ ಹಾಗಾಗ್ಬಿಟ್ಟಿದೆ. ನಾವು ಆ್ಯಕ್ಚುಲಿ ಜಾಸ್ತಿ ತಿನ್ನಿಸೋದ್ರಿಂದ ಮಗುಗೆ ಜಾಸ್ತಿ ಹಾರ್ಮ್ ಮಾಡ್ತಾ ಇದ್ದೀವಿ ಅನ್ನೋದು ತಾಯಂದರಿಗೆ, ಪೇರೆಂಟ್ಸಿಗೆ ಬರಬೇಕು. ಸೊ ಮಗು ಕೇಳ್ತು ಅಂತ ಹೇಳ್ಬಿಟ್ಟು ಏನೇನೋ ಕೊಡ್ಸೋದು, ಇನ್ನೂ ತಿನ್ನು ಅಂತ ಹೇಳೋದು ತುಂಬ ಡೇಂಜರಸ್. ಐ ಥಿಂಕ್ ಒಂದು ಕಾನ್ಶಿಯಸ್ ಎಫರ್ಟ್ ಪೇರೆಂಟ್ಸ್ ಹಾಕಿದ್ರೆ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಅಂತೆಲ್ಲ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಿಂಡಿನೇ ಇಡ್ಲಿ, ದೋಸೆ, ಚಿತ್ರಾನ್ನ, ಯಾವ ರೈಸ್ ಬಾತಲ್ಲಿ ಕಲರ್ ಈ ಥರ ಇರುವ ನಮ್ಮ ಲೈಫ್ ಸ್ಟೈಲ್ನಲ್ಲಿ ವೇಟ್ ಲಾಸ್ ಸಾಧ್ಯ ಇದೆಯಾ? ಆ್ಯಕ್ಚುಲಿ ಪ್ರಪಂಚದಲ್ಲಿರೋದು 2 ಕಾಯಿಲೆ ಅಂತ. ಒಂದು ಈಟಿಂಗ್ ಡಿಸೀಸ್, ಓಕೆ, ಇನ್ನೊಂದು ಸಿಟ್ಟಿಂಗ್ ಡಿಸೀಸ್. ನಾವು ಮೊದಲು ಗದ್ದೆಯಲ್ಲಿ ಅಥವಾ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ನಮ್ಗೆ ಅಷ್ಟೊಂದು ಇಮ್ಮಿಡಿಯೇಟ್ ಎನರ್ಜಿ ಬೇಕಿತ್ತು, ಕಾರ್ಬೋಹೈಡ್ರೇಟ್ಸ್ ಫುಡ್ ಬೇಕಿತ್ತು. ಕಾರ್ಬೋಹೈಡ್ರೇಟ್ಸ್ ಆರ್ ಚೀಪರ್, ಪ್ರೋಟೀನ್ ಫುಡ್ ಈಸ್ ಲಿಟ್ಲ್ ಎಕ್ಸ್ಪೆನ್ಸಿವ್.
ಸೊ ನಮ್ಮ ಬ್ರಿಟಿಷರ ಕಾಲದಲ್ಲಿ ಏನು ಮಾಡಿದ್ರು, ದೇರ್ ಸೋ ಮಚ್ ಆಫ್ ಫೆಮೈನ್, ಬರಗಾಲ ಕೆಲವೆಲ್ಲ ಆರ್ಟಿಫಿಷಿಯಲ್ ಆಗಿ ಆಗಿರುವಂಥದ್ದು. ಹಾಗಾಗಿ ಅವರೇನೆ ಕಾರ್ಬೋಹೈಡ್ರೇಟ್ಸ್ ತಿನ್ನಿ ಅಂತ ಕಳಿಸಿದೆ, ಯಾಕಂದರೆ ಪ್ರೋಟೀನ್ ವಾಸ್ ನಾಟ್ ಸೋ ಚೀಪ್. ಅದರ್ವೈಸ್ ಅವರ್ ಕಂಟ್ರಿ ಟ್ರೆಡಿಷನಲ್ ಫುಡ್ ವಾಸ್ ವೆರಿ ಗುಡ್. ಆಮೇಲೆ ಹಸಿವಾದಾಗ ಮಾತ್ರ ತಿಂತಾಯಿದ್ವಿ. ಇವ್ರು ಬಂದುಬಿಟ್ಟು ಬೆಳಿಗ್ಗೆ ತಿನ್ನಬೇಕು, ಮಧ್ಯಾಹ್ನ ತಿನ್ನಬೇಕು, ಸಾಯಂಕಾಲ ತಿನ್ನಬೇಕು, ರಾತ್ರಿ ತಿನ್ನಬೇಕು, ಹಿಂಗೆಲ್ಲ ಮಾಡಿಬಿಟ್ಟು ನಮ್ಮ ಫುಡ್ ಹ್ಯಾಬಿಟ್ಸೇ ಹಾಳಾಗೋಯ್ತು. ಸೊ ವಿ ಹ್ಯಾವ್ ಟು ಫೈಂಡ್ ಅವರ್ ರೂಟ್ಸ್, ವಿ ಹ್ಯಾವ್ ಟು ಗೋ ಬ್ಯಾಕ್. ನೀವು ಭಗವದ್ಗೀತೆ ಕೇಳಿರ್ಬೋದು, ಅದರಲ್ಲೂ ಕೂಡ ಸಾತ್ವಿಕ ಫುಡ್ಡು, ತಾಮಸಿಕ ಫುಡ್, ಬೇರೆ ಎಲ್ಲ ಇದೆ. ಸೊ ಬೆಳಗ್ಗೆ ನಾವು ಎದ್ಮೇಲೆ ಏನು ಮಾಡಬೇಕು ಅಂದರೆ, ಫಸ್ಟು ಇದೆಲ್ಲ ಬಿಟ್ಬಿಡ್ಬೇಕು. ಚಿತ್ರಾನ್ನ, ಮೊಸರನ್ನ, ಬಾತ್ಗಳು, ಕಲರ್ ದೋಸೆ, ಇಡ್ಲಿ ಎಲ್ಲದೂ ವಿ ಹ್ಯಾವ್ ಟು ಕನ್ಸಿಡರ್ ಸಮ್ ಪ್ರೋಟೀನ್ ಫುಡ್. ಪ್ರಾಬಬ್ಲಿ ವೆಜಿಟೇರಿಯನ್ ಆಗಿದ್ದರೆ ಯು ಕ್ಯಾನ್ ಟೇಕ್ ಲಾಟ್ ಆಫ್ ಸ್ಪ್ರೌಟ್ಸ್, ಸೋಯಾ ತೊಗೋಬೋದು, ಆಮೇಲೆ ಸೊಪ್ಪುಗಳದ್ದೆಲ್ಲ ತೊಗೋಬೋದು, ಕಾಳುಗಳನ್ನೆಲ್ಲ ಬೇಯಿಸ್ಬಿಟ್ಟು ಉಸ್ಲಿ ಮಾಡಿಬಿಟ್ಟು ಅದನ್ನೇ ಬ್ರೇಕ್ಫಾಸ್ಟ್ ಅಂತ ತೊಗೋಬೋದು. ಹೀಗೆ ಚೇಂಜ್ ಮಾಡಬೇಕಾಗುತ್ತೆ ನಾವು ಅದಕ್ಕೆ. ದೆನ್ ಜೋಳ ಇಸ್ ಗುಡ್, ಬಟ್ ರೈಸ್ ಮತ್ತು ಶುಗರ್ ಮತ್ತು ವೀಟ್, ಮೈದಾ, ಇವಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಮಧ್ಯಾಹ್ನ ಯು ಕ್ಯಾನ್ ಮೇಕ್ ವೆರಿ ನೈಸ್ ಜೋಳದ ರೊಟ್ಟಿನೋ, ಸೊಪ್ಪು ಅದೆಲ್ಲ ತೊಗೋಬೋದು. ರಾತ್ರಿ ಏನು ಜಾಸ್ತಿ ಬೇಕಾಗಿಲ್ಲ ಊಟ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸ್ಲೀಪ್. ಸೊ ಕಡಿಮೆ ವಿತ್ ಆ್ಯಂಡ್ ಆಲ್ಸೋ ಯು ಶುಡ್ ಈಟ್ ಬಿಫೋರ್ 8 o'clock ಅಥವಾ 7 o'clock. ಆವಾಗ ನಮಗೆ ಬಾಡಿ ಮೆಟಬಾಲಿಸಮ್ಗೆ, ಸ್ಲೀಪ್ಗೆ, ರೆಸ್ಟ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. 10 ಗಂಟೆಗೆ 11 ಗಂಟೆಗೆ ಊಟ ಮಾಡಿದರೆ ಒಬೆಸಿಟಿ ಬಂದೇ ಬರುತ್ತೆ. ಆಮೇಲೆ ಇನ್ನೊಂದು, ಇದೊಂಥರ ನೀವು ಬೆಳಗ್ಗೆ ಸಾಯಂಕಾಲ ಬೇಗ ಊಟ ಮಾಡಿಬಿಟ್ರೆ 7 o'clock ಹಂಗೆ, ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅರೌಂಡ್ 9 o'clock ಮಾಡ್ದಂಗೆ ಮಾಡಿದರೆ ಅದೇ ಒಂಥರ 8, 10, 12 hours ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಥರ ಆಗುತ್ತೆ. ಸೊ ದಟ್ ಆಲ್ಸೋ ಹೆಲ್ಪ್ಸ್ ಎ ಲಾಟ್ ಫಾರ್ ದ ಬಾಡಿ. ಸ್ಲಿಮ್ ಆಗಬೇಕು ಅಂದರೆ ಜನ ತುಂಬ ವಿಚಿತ್ರವಾಗಿರುವಂಥ ರೆಮಿಡೀಸ್ಗಳನ್ನು ಪ್ರಯತ್ನಿಸ್ತಾರೆ ಡಾಕ್ಟರ್. ಜೇನುತುಪ್ಪಕ್ಕೆ ಬೆಚ್ಚಗಿರೋ ನೀರಿಗೆ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಹಾಕೊಂಡು ಕುಡಿಯೋದು, ಮೆಂತ್ಯ ನೀರು ಕುಡಿಯೋದು, ಜೀರಿಗೆ ನೀರು ಕುಡಿಯೋದು, ಚಕ್ಕೆ ನೀರನ್ನು ಕುಡಿಯೋದು ವೇಟ್ ಲಾಸ್ ಆಗುತ್ತೆ ಅಂತ. ಇನ್ನೊಂದೇನೋ ಲೇಡೀಸ್ ಫಿಂಗರ್, ಬೆಂಡೆಕಾಯಿನ ನೀರಿನಲ್ಲಿ ನೆನೆಸಿ ಕುಡಿಯೋದು, ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ ಅಂತ. ಇದೆಲ್ಲವೂ ವರ್ಕ್ ಆಗುತ್ತೆ ಡಾಕ್ಟರ್? ಸೊ ಅದಕ್ಕೆ ಇದು ಯಾಕೆ ಅಂತಂದರೆ, ಇದು ನಮಗೆ ಇಗ್ನೋರೆನ್ಸ್ ಇದ್ರ ಬಗ್ಗೆ. ಯಾಕೆಂದರೆ ನೀವು ಎಂದು ತೂಕ ಬಗ್ಗೆ ತುಂಬ ವರಿ ಮಾಡ್ತಾ ಇರಬೇಕಾದ್ರೆ ಎದುರುಗಡೆ ಮನೆಯವರು ಹೇಳೋದು, ಪಕ್ಕದ ಮನೆಯವರು ಹೇಳೋದು, ಹಿಂದ್ಗಡೆ ಮನೆಯವರು ಹೇಳೋದು, ಯಾರು ಹೇಳಿದ್ರು ಕೂಡ ನೀವು ಅದನ್ನು ಕೇಳೋಕ್ಕೆ ರಿಸೆಪ್ಟಿವ್ ಆಗಿರ್ತೀರ ಅಲ್ವಾ. ಆಮೇಲೆ ದೇ ಆರ್ ಆಲ್ ಚೀಪರ್. ನೀವೇನು ದುಡ್ಡು ಖರ್ಚು ಮಾಡೋದು ಬೇಡ, ಮನೇಲೇ ಇರುತ್ತೆ, ಹೋಮ ಹಾಕ್ಬಿಟ್ಟು ಮಾಡೋಣ, ಅದು ಮಾಡೋಣ. ಬಟ್ ಏನು ನಾವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ನೀವು 2,000-3,000 ಕ್ಯಾಲರೀಸ್ ತಿಂದ್ಬಿಟ್ಟು 1,000 ಕ್ಯಾಲರೀಸ್ ಮಾತ್ರ ಖರ್ಚು ಮಾಡ್ತಾ ಇದ್ದರೆ ಅದು ಹೆಂಗೆ? ನೀವು ಹೋಮ ತಗೊಳ್ಳಿ, ನೀವು ಚಕ್ಕೆ ತಗೊಳ್ಳಿ, ಏನು ತಗೊಳ್ಳಿ, ತೂಕ ಏನು ಕಡಿಮೆ ಆಗಲ್ಲ. ನಿಂಬೆಹಣ್ಣು ತೊಗೊಂಡ್ರು ಏನು ಕಡಿಮೆ ಆಗಲ್ಲ. ಸೊ ಅದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು, ಸ್ಲೀಪ್ ಪ್ಯಾಟರ್ನ್, ಸ್ಟೆಪ್ ಪ್ಯಾಟರ್ನ್ ಅದನ್ನೆಲ್ಲ ಇಂಪ್ರೂವ್ ಮಾಡಿಕೊಂಡು ಅದಕ್ಕೆ ಸಲಹೆ ತಗೋಬೇಕು. ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಒಬಿಸಿಟಿ ಅನ್ನೋದು ಇಟ್ಸ್ ಎ ಲೈಫ್ ಲಾಂಗ್ ಡಿಸೀಸ್. ಇವತ್ತು ಇರುತ್ತೆ, ನಾಳೆ ಅಥವಾ 1 ತಿಂಗಳು 2 ತಿಂಗಳು ಮೇಲೆ ಹೋಗುತ್ತೆ ಅಂತಿಲ್ಲ. ನೀವು ಎಕ್ಸರ್ಸೈಸ್ ಅಥವಾ ಫುಡ್ ಚೇಂಜ್ ಮಾಡಿದರೆ ಇಟ್ ಹ್ಯಾಸ್ ಟು ಬಿ ಡನ್ ಫಾರ್ ದ ಲೈಫ್ ಲಾಂಗ್. ವೇಟ್ ಲಾಸ್ಗೆ ಡಾಕ್ಟರ್ ಈಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿರುವಂಥದ್ದು GLP ಡ್ರಗ್. ಅದನ್ನು ತಗೊಂಡ್ರೆ ಡಯಾಬಿಟೀಸ್ ಮ್ಯಾನೇಜ್ಮೆಂಟು ಕೂಡ ಆಗುತ್ತೆ ಮತ್ತು ವೇಟ್ ಲಾಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಆಸ್ ಅ ಡಾಕ್ಟರ್ ನೀವು ಇದನ್ನು ರೆಕಮೆಂಡ್ ಮಾಡ್ತೀರಾ? ಹೌದು, ಇದು ಇಟ್ಸ್ ಎ ನ್ಯೂ ರೆವಲ್ಯೂಷನ್ ಇನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ವರ್ಷದಿಂದ ಟ್ಯಾಬ್ಲೆಟ್ಸ್ ಎಲ್ಲ ಇರ್ತಾಯಿದ್ವು, ಆದರೆ ಅದರ ಇಫೆಕ್ಟಿವ್ನೆಸ್ ಇರ್ತಿರಲಿಲ್ಲ. ಬಟ್ ಈಗ ಬರ್ತಾ ಇರೋ ಮೆಡಿಸಿನ್ GLP-1 ಅನಲಾಗ್ಸ್ ಅಂತ ಹೇಳ್ತೀವಿ, ಅಥವಾ ಅದರ ಕಾಂಬಿನೇಷನ್ಸ್ ಬೇರೆ ಬೇರೆ ಎಲ್ಲ ಮೆಡಿಸಿನ್ಸ್ ಇದ್ದಾವೆ. ಇದರಲ್ಲಿ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಇನ್ ದ ಪ್ಯಾಂಕ್ರಿಯಾಸ್. ಹಾಗಾಗಿ ಡಯಾಬಿಟಿಸ್ ಗುಡ್ ಕಂಟ್ರೋಲ್ ಆಗುತ್ತೆ, ಬೇರೆ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇನ್ನೊಂದು ಸಟೈಟಿ ಅಂತ ಹೇಳ್ತೀವಿ, ನಾವು ಎಷ್ಟು ತಿನ್ನಬೇಕು ಅನಿಸ್ತೀವಿ ಅದಕ್ಕಿಂತಲೂ ಜಾಸ್ತಿ ತಿಂತಾ ಇರ್ತೀವಿ. ಇದನ್ನು ತೊಗೊಂಡ್ರೆ ನಮಗೆ ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ. ಆಮೇಲೆ ಸ್ಟಮಕ್ಕನ್ನು ಕೂಡ ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಅಂತ ಹೇಳ್ತೀವಿ. ಸ್ಟಮಕ್ಕಿಂದ ಫುಡ್ಡು ಹೊರಗಡೆ ಹೋಗೋದು, ಇಂಟೆಸ್ಟೈನ್ಸ್ಗೆ ಹೋಗೋದನ್ನು ಸ್ಲೋ ಆಗುತ್ತೆ. ಇದೆಲ್ಲ ಇಫೆಕ್ಟ್ ಇರೋದ್ರಿಂದ ಏನಾಗುತ್ತೆ, ವಿ ಸ್ಟಾರ್ಟ್ ಟ್ರೈಂಗ್ ಟು ಈಟ್ ಲೆಸ್. ಆವಾಗ ವೆಯ್ಟ್ ಕಡಿಮೆ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಈ ಮೆಡಿಸಿನ್ಸಲ್ಲೆಲ್ಲ ವೆಯ್ಟ್ ಕಡಿಮೆ ಆಗುವಾಗ ಮಸಲ್ ಮಾಸು ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ನೀವು ಕರೆಕ್ಟಾಗಿ ಮೆಡಿಸಿನ್ ತಗೊಳ್ಳೋವಾಗ ಡಾಕ್ಟ್ರ್ ಪ್ರಕಾರ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇಟ್ ಶುಡ್ ಬಿ ಡನ್ ಅಂಡರ್
ಮೆಡಿಕಲ್ ಸೂಪರ್ವಿಷನ್, ಡಾಕ್ಟರ್ಸ್ ಸೂಪರ್ವಿಷನಲ್ಲಿ. ಅದು ಸುಮ್ಮನೆ ಎಲ್ಲ ಡಾಕ್ಟರ್ಸಿಗೂ ಗೊತ್ತಿರಲ್ಲ. ಸೊ ವಿ ಹ್ಯಾವ್ ಟು ಗೋ ಇನ್ ಟು ದಟ್ ಸ್ಪೆಷಾಲಿಟಿ ಡಾಕ್ಟರ್ಸ್. ಅವರ ಸೂಪರ್ವಿಷನಲ್ಲಿ ಮಾಡಿಬಿಟ್ಟು, ಜೊತೆಗೆ 2 more things are very important. One is to do daily exercises to build up your muscle. Maybe you should go to gym, weight training. Second thing is you have to take good protein diet. Proteins ನಮಗೆ ಪರ್ ಡೇ 1 gram per kg ಬಾಡಿ ವೆಯ್ಟ್ ಬೇಕು. ಆಮೇಲೆ ಕೆಲವು ಇದ್ರದ್ದು ಸೈಡ್ ಎಫೆಕ್ಟ್ಸ್ ಇರಬಹುದು. ಕೆಲವು ಸಾರಿ ವಾಮಿಟಿಂಗ್, ನಾಸಿಯಾ, ಲೂಸ್ ಮೋಷನ್ಸ್, ಆಮೇಲೆ ಕೆಲವು ಬೇರೆ ಬೇರೆ ಕಾಯಿಲೆಗಳಿದ್ದಾವೆ, ಅದೆಲ್ಲ ಇದೆಯಾ ಅಂತ ಮಾನಿಟರ್ ಮಾಡಬೇಕು. ಆಮೇಲೆ ಈ ಮೆಡಿಸಿನ್ಸ್, ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಟ್ಸ್ ಲೈಕ್ ಇನ್ಸುಲಿನ್. ನೀವು ತೊಗೊಂಡ್ರೆ ಇದನ್ನು ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. ನೀವು 3 ತಿಂಗಳು, 2 ತಿಂಗಳು, 4 ತಿಂಗಳು ತೊಗೊಂಡ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡ್ತೀನಿ ಅಂದರೆ ದೆರ್ ವಿಲ್ ಬಿ ರಿಬೌಂಡ್ ವೆಯ್ಟ್ ಗೇನ್, ಅಂದರೆ ಪುನಃ ವೆಯ್ಟ್ ಜಾಸ್ತಿ ಆಗ್ಬೋದು. ಸೊ ಅದಕ್ಕೆ ಶುರು ಮಾಡೋ ಮೊದಲೇ ವಿ ಹ್ಯಾವ್ ಟು ಬಿ ಕೌನ್ಸಲ್ಡ್ ಪ್ರಾಪರ್ಲಿ ಡಾಕ್ಟರ್ಸ್ ಇದ್ದಾಗಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ಆಲ್ ಪ್ರಿಕಾಷನ್ಸ್, ಪ್ರೋಟೀನ್ ಫುಡ್, ಎಕ್ಸರ್ಸೈಸ್ ಆ್ಯಂಡ್ ಮಾನಿಟರಿಂಗ್ ಆಫ್ ದೀಸ್ ಥಿಂಗ್ಸ್, ವೆರಿ ಇಂಪಾರ್ಟೆಂಟ್. ಈಗ ಜನಕ್ಕೆ ಅನ್ನಿಸ್ಬಾರ್ದಲ್ವಾ, ತುಂಬಾ ದಪ್ಪ ಆದ್ರೂ ತೊಂದರೆ ಇಲ್ಲ, ನಾನು ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ. ಯಾವಾಗ ನೀವು ಆ ಥರದ ಒಂದು ನಿರ್ಧಾರವನ್ನು ತಗೋತೀರಾ, ಈ ಪೇಷಂಟ್ಗೆ ಇದು ಮಾಡಬೇಕು? ಬ್ಯಾರಿಯಾಟ್ರಿಕ್ ಸರ್ಜರಿ ಈಸ್ ಎ ಗ್ರೂಪ್ ಆಫ್ ಸರ್ಜರೀಸ್. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಸ್ಟಮಕ್ಕನ್ನು ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ ಅಥವಾ ರೋಬೋಟಿಕ್ ಸರ್ಜರಿಯಲ್ಲಿ ಸ್ಟಮಕ್ ಸೈಜನ್ನು ಕಡಿಮೆ ಮಾಡಿಬಿಟ್ಟು ಒಂದು ಸ್ಲೀವ್ ಗ್ಯಾಸ್ಟ್ರಿಕ್ಟಮಿ ಅಂತ ಇದೆ ಅದು, ಅಥವಾ ಗ್ಯಾಸ್ಟ್ರಿಕ್ ಬೈಪಾಸ್, ಸ್ಟಮಕ್ಕನ್ನು ಚಿಕ್ಕದು ಮಾಡಿಬಿಟ್ಟು ಅದನ್ನು ಇಂಟೆಸ್ಟೈನ್ಸ್ಗೆ ಬೈಪಾಸ್ ಮಾಡಿದರೆ ಏನಾಗುತ್ತೆ, ನಾವು ಫುಡ್ ತೊಗೊಂಡ್ರೂ ಕೂಡ ಒಂದು ಫುಡ್ ಅಮೌಂಟ್ ತೊಗೊಳೋದು ಕಡಿಮೆ ಆಗಿಬಿಡುತ್ತೆ ಆ್ಯಂಡ್ ಅದು ಅಬ್ಸಾರ್ಪ್ಷನ್ ಆಗೋದು ಡಿಲೇ ಆಗಿಬಿಡುತ್ತೆ. ಹೀಗಾಗಿ ಗ್ರ್ಯಾಜುವಲಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಒಂದು 6 months, 1 year, 2 yearsಲ್ಲಿ ನಾವು ಕೆಲವರೆಲ್ಲ 200-300 kg ಇರೋರಿಗೆಲ್ಲ ಆಪ್ರೇಟ್ ಮಾಡಿಸ್ತಾರೆ. ಲಾಟ್ ಆಫ್ ಪೇಷಂಟ್ಸ್ ಕಮ್ ಫ್ರಮ್ ಅಬ್ರಾಡ್, ಬೇರೆ ಬೇರೆ ದೇಶದಿಂದ ಎಲ್ಲ, ಅವರಿಗೂ ಆಪ್ರೇಟ್ ಮಾಡಿದೆ. ಸಮ್ ಪೀಪಲ್ ಹ್ಯಾಡ್ ಟು ಬಿ ಏರ್ ಲಿಫ್ಟೆಡ್, ಅಷ್ಟು ತೂಕ ಜಾಸ್ತಿ ಇರ್ತಾರೆ. ಸೊ ಅವರದ್ದು ಗ್ರ್ಯಾಜುವಲ್ ಆಗಿ ವೆಯ್ಟ್ ಲಾಸ್ ಆಗಿ, ಆ ಟೈಮಲ್ಲಿ ವಿ ಹ್ಯಾವ್ ಟು ಮಾನಿಟರ್ ದೆಮ್ ಆ್ಯಂಡ್ ಆಲ್ಸೋ ಅವರಿಗೆ ಪ್ರಾಪರ್ ಗುಡ್ ಪ್ರೋಟೀನ್ ಡಯಟ್, ಫಿಸಿಯೋಥೆರಪಿ, ಎಕ್ಸಸೈಸ್, ಆಮೇಲೆ ಮಲ್ಟಿವೈಟಮಿನ್ಸ್, ವಿಟಮಿನ್ಸ್, ಕ್ಯಾಲ್ಶಿಯಮ್, ಐರನ್, ಇದನ್ನೆಲ್ಲ ಮಾನಿಟರ್ ಮಾಡಿ ಇದೆಲ್ಲ ಕೊಡಬೇಕು. ಎಲ್ಲ ಮಾಡಿದಾಗ ದೇ ಬಿಕಮ್ ಪರ್ಫೆಕ್ಟ್. ಮತ್ತು ಅವರಿಗೆ ಬೇರೆ ಯಾವ ಮೆಥಡ್ಸಲ್ಲೂ ತೂಕ ಕಡಿಮೆ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ಸರ್ಜರಿ ಈಸ್ ಡೆಫಿನೆಟ್ಲಿ ಎ ವೆರಿ ಗುಡ್ ಟೂಲ್. ಓಕೆ, ಪ್ರೊವೈಡೆಡ್ ಇಟ್ ಮೀಟ್ಸ್ ಯುವರ್ ಕ್ರೈಟೀರಿಯಾಸ್. ಓಕೆ, ಸೊ ಡಾಕ್ಟರ್ ಶಿವರಾಮ್ ಅವರು ನಮಗೆ ಕೊಡುವಂಥ 3 ಚೀಟ್ ಕೋಡ್ಸ್ ಏನು? ಪ್ರಾಪರ್ ಗುಡ್ protein diet, timely diet. Okay, not excessivity. Second thing is lifestyle, exercise, daily 1 hour exercise. That's the best health insurance you can get than all other health insurances you get. So third thing most important is, everybody says I have no time. Everybody has only 24 hours. Nobody has 25 hours. Within 24 hours, you have to manage everything. So if you don't get time here, I say you get time there when you go out. So that is no use. There is no need to waste and sit and waste time. Sitting is a big disease. ಡಾಕ್ಟರ್, ಇನ್ನೊಂದೇನು ಅಂತಂದ್ರೆ, ಒಂದು ರ್ಯಾಪಿಡ್ ಫೈರ್ ಮಾಡೋಣ ಇವಾಗ. ಓಕೆ, ಒಂದು ಸ್ಮಾಲ್ ಗೇಮ್. Oh, rapid fire, right. ಒಂದು ಸಣ್ಣ ಗೇಮ್. ಓಕೆ, ಒಂದಷ್ಟು ಪದಾರ್ಥಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ನೀವು ಅದು ನಿಜವಾಗ್ಲೂ ಹೆಲ್ದಿನಾ ಅಥವಾ ಬರೀ ಹೈಪಾ, ಬರೀ ಗಿಮಿಕಾ, ಅದನ್ನ ನೀವು ನಮಗೆ ತಿಳಿಸಿ. ಓಕೆ, ಮೊದಲನೇದು ಗ್ರೀನ್ ಟೀ. Yes, healthy. Okay. Without sugar. Without sugar. Correct. You're right. Intermittent fasting. If it's properly done, healthy. ಈ ಡಿಟಾಕ್ಸ್ ಡಯಟ್ ಅಂತ ಏನೇನೇನೋ ಮಾಡ್ತಾರಲ್ಲ, ಲಿವರ್ ಡಿಟಾಕ್ಸ್. ಗಿಮಿಕಾ. 10K steps, ದಿನಕ್ಕೆ 10,000 steps ನಡಿಬೇಕು. Yes, that is good, but you should understand it's baby steps also 10,000, adult steps also 10,000. I would say better is to monitor your kilometer. You have a Nike app or something and check in the kilometer speed, everything. Steps is a bit of gimmick only. Protein shake are good, but you have to choose very carefully. And certain people should not use it, like people who have gout, your kidney disease, everything. Otherwise, protein shake, which you have to see manufacture. Now India is manufacturing protein shake, so you have to take doctor's advice and take it. There is no need to purchase 2 things in your grocery. One is sugar,
Second thing is rice. Third thing may be wheat or maida. If you don't purchase these things, since they are not available at home, your house will be healthy. ಆರ್ಗ್ಯಾನಿಕ್ ಫುಡ್ ಹೆಲ್ದಿನ ಗಿಮಿಕ. Yes, organic food are healthy, but you should know the source of organic food. ಮತ್ತೆ ಶುಗರ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳಿ ಜಾಮೂನ್ ಕೂಡ ಶುಗರ್ ಇಲ್ದೇ ಇರೋ ಜಾಮೂನ್ ಎಲ್ಲ ಬರುತ್ತಲ್ಲ ಡಾಕ್ಟರ್? Gimmick. If there is one country in the world where obesity has not increased compared to all other, now US is number 1, China is number 2, and India is number 3 in the highest of obesity. But China, the Japanese is one country where the food habits are not changed over years, hundreds of years. They didn't go into burgers, that thing, this thing, pizza and all. So their obesity rate is very less. ಡಾಕ್ಟರ್, ಇಷ್ಟು ಹೊತ್ತು ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರವನ್ನ, ನಿಮ್ಮ ಅನುಭವವನ್ನ ಹಂಚ್ಕೊಂಡ್ರಿ. ಸುಮಾರಷ್ಟು ಸೈಂಟಿಫಿಕ್ ವಿಚಾರಗಳನ್ನ ಬಹಳ ಸರಳವಾಗಿ ನಮ್ಗೆ ಅರ್ಥ ಆಗೋ ಥರ ನೀವು ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಬಹಳ ಧನ್ಯವಾದಗಳು. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ. Absolutely. Always educating everybody and masses. It's a very pleasant responsibility for doctors. Thank you so much. ಥ್ಯಾಂಕ್ ಯು. Thank you for the opportunity. ಥ್ಯಾಂಕ್ ಯು. Thank you. Bye.